ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್. ನಾನು ಪೂಜಾಗರಪ್ಪ. ಇವತ್ತು ನನ್ನ ಜೊತೆ ಕಿರಣ್ ರಾಜು ಅವರು ಇದ್ದಾರೆ. ಎಸ್, ಅವ್ರ ಜೊತೆ ಮಾತಾಡ್ತಾ ಶೇರ್ ಮೂಲಕ ಬಂದಿದ್ದಾರೆ. ಇವತ್ತು ಹೊಡಿತೀನಿ, ನಾಳೆನೂ ಹೊಡಿತೀನಿ, ನಾಡ್ದು ಹೊಡಿತೀನಿ ಅಂತ ಡೈಲಾಗ್ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ. ಎಸ್, ಅವ್ರ ಜೊತೆ ಮಾತಾಡೋಣ. ಹಾಯ್ ಸರ್, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಯಾಕೆ ನಿಮಗೆ ಹುಡುಗಿರು ಇಷ್ಟೊಂದು ಜನ ಅಭಿಮಾನಿಗಳು? ಆ್ಯಸ್ ಅ ನಾನು ಕೂಡ ಪ್ರಾಕ್ಟಿಕಲ್ ಆನ್ಸರ್ ಏನು ಅಂತಂದರೆ, ಓಕೆ, ಈಗ ಟೆಲಿವಿಷನ್ ನಿಮಗೆ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿರೋದು ಲೈಕ್ ಫೀಮೇಲ್ ಕ್ರೌಡ್. ಸೊ ಆಬ್ವಿಯಸ್ಲಿ ರೀಚ್ ಅನ್ನೋದು ಅವ್ರಿಗೆ ಜಾಸ್ತಿ ಇದೆ. ಸೊ ರೀಚ್ ಇದ್ದಾಗ ಆಬ್ವಿಯಸ್ಲಿ ಕೆಲವೊಂದು ಪಾಯಿಂಟ್ಸ್ ಎಷ್ಟಾಗಿರುತ್ತೆ. ಹಾಗಾಗಿ ಓಕೆ ಸರ್, ಈಗ ಕಿರಣ್ ಸರ್ ಅಂದ ತಕ್ಷಣ ಸ್ಟೋರಿ ಚೂಸ್ ಮಾಡೋದ್ರಲ್ಲೋ ಅಥವಾ ಯಾವುದಾದ್ರೂ ಒಂದು ಕತೆ ಬಂದು ಒಪ್ಕೊಳ್ಳೋದ್ರಲ್ಲಿ ತುಂಬ ಚೂಸಿ ಅಂತ ಕಾಣಿಸ್ತಾರೆ. ಈ ಶೇರ್ ಕತೆನ ಒಪ್ಕೊಳ್ಳೋಕ್ಕೆ ಏನು ಕಾರಣ, ಏನು ರೀಸನ್ ಅನ್ನೋವಂಥದ್ದು? ಅಂದರೆ ಶೇರ್ ಮೂವಿ ಟೈಮ್ ಮಾಡೋಲಿ ಆ ಆ್ಯಟಿಟ್ಯೂಡಲ್ಲಿ ಇರಲಿಲ್ಲ ನಾನು. ಆಗ ನಾನು ಕೆಲಸ ಸಿಕ್ಕಿದ್ರೆ ಸಾಕು ಆ ಇದರಲ್ಲಿದ್ದೆ. ಸೊ ಯಾವಾಗ ಅಂತಂದರೆ ವೆನ್ ಐ ವಾಸ್ ವರ್ಕಿಂಗ್ ಆ್ಯಸ್ ಅ ಎಂಪ್ಲಾಯ್, ಆ್ಯಸ್ ಅ ಲೇಬರ್, ಲೈಕ್ ಕಂಪ್ಲೀಟ್ಲಿ ವೆನ್ ಐ ಆಮ್ ಡಿಪೆಂಡಿಂಗ್ ಆನ್ ಅ ಟೀಮ್ಸ್. ಅವ್ರು ಏನು ಹೇಳ್ತಾರೆ ಅಷ್ಟು ಕೆಲಸ ಮಾಡಿ ಟ್ರೈಂಗ್ ಟು ಗಿವ್ ಮೈ ಬೆಸ್ಟ್. ಆ ಒಂದು ಇದರಲ್ಲಿ ಇತ್ತೀಚೆಗೆ ಲೈಕ್ ಆಫ್ಟರ್ ರಾನಿ ಐ ಹ್ಯಾವ್ ಸ್ಟಾರ್ಟೆಡ್ ಲೈಕ್ ಕಂಪ್ಲೀಟ್ಲಿ ನನ್ನ ಕಾನ್ಫಿಡೆನ್ಸ್ ಬರೋ ತನಕ ನಾನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಓಕೆ ಸರ್, ಈಗ ಶೇರ್ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರಿ ಸರ್? ಒಂದು ಅನಾಥ ಹುಡುಗ, ಅವನಿಗೊಂದಷ್ಟು ಜನ ಫ್ರೆಂಡ್ ಸರ್ಕಲ್ ಅಂತ ಇರುತ್ತೆ. ಅವ್ರ ಜೀವನದಲ್ಲಿ ಒಂದಷ್ಟು ಇನ್ಸಿಡೆಂಟ್ ಅಂದರೆ ಕ್ರೈಮ್ ಒಂದಷ್ಟು ನಡೆದಾಗ ಆ ಕ್ರೈಮ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೇಗೆ ಟ್ರಾವೆಲ್ ಆಗುತ್ತೆ ಅದರ ಮೇಲೆ ಕಥೆ ಇದೆ ಸರ್. ಚಾಕ್ಲೇಟ್ ಬಾಯ್ನ ಈಗ ರಗಡ್ ಮಾಸ್ ಲುಕ್ಕಲ್ಲಿ ನೋಡ್ತಾ ಇದ್ವಿ. ಸೊ ನೀವು ಇದಕ್ಕೆ ಎಷ್ಟು ಪ್ರಿಪೇರ್ ಆಗಿದ್ರಿ? ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಇದು ಅನ್ನುವುದು? ಆ್ಯಸ್ ಅ ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಾಗ ನಾನು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಬೇಕು ಅಂತ ಮಾತ್ರ ನಂಗೆ ತಲೆಯಲ್ಲಿತ್ತು. ಲೈಕ್ ಪರ್ಟಿಕ್ಯುಲರ್ಲಿ ನಾನು ಜಾನರ್ ಫಿಕ್ಸ್ ಮಾಡ್ಕೊಂಡಿಲ್ಲ ಮೈಂಡಲ್ಲಿ. ನಾನು ಲವ್ ಸ್ಟೋರಿ ಮಾಡಬೇಕು ಅಥವಾ ಆ್ಯಕ್ಷನ್ ಅಂತ. ಐ ವಾಂಟೆಡ್ ಟು ಎಕ್ಸ್ಪ್ಲೋರ್ ಎವ್ರಿ ಜಾನರ್. ಇಟ್ ಡಿಪೆಂಡ್ಸ್ ಆನ್ ದ ಆಪರ್ಚುನಿಟಿ ಯು ಗೆಟ್. ಸೊ ಆ ಥರ ಅವಕಾಶ ಸಿಕ್ಕಿದಾಗ ಅದಕ್ಕೆ ಏನೇನು ಬೇಕು ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಥವಾ ಮೆಂಟಲಿ ಯು ಹ್ಯಾವ್ ಟು ಬಿಹೇವ್ ಲೈಕ್ ಅ ಡಿಫ್ರೆಂಟ್ ಪರ್ಸನ್. ಅದೆಲ್ಲ ಇದರಿಂದನೇ ಒಂದಷ್ಟು ಮಾಡ್ಕೋತೀನಿ, ಲೈಕ್ ಹೋಮ್ವರ್ಕ್ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ. ಸರ್, ನಾನು ಆವಾಗಲೂ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ನಿಮ್ಮ ಕಾಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾ ಇರ್ತೀನಿ ಆಗಾಗ. ಸೊ ಎಲ್ರಿಗೂ ಒಂದು ಕ್ಯೂರಸ್ ಇರುವಂಥದ್ದು, ನಿಧಿ ಸಿಗ್ತಾರಾ ಕರ್ಣನಿಗೆ ಅನ್ನೋ ಒಂದು ಕ್ಯೂರಸ್ ತುಂಬ ಇರುವಂಥದ್ದು. ಸೊ ಸಿಗ್ತೀರಾ ಅನ್ನೋ ಕಥೆಲಿದ್ದರೆ ಪಕ್ಕ ಹಾಗೆ ಆಗುತ್ತೆ. ಸೊ ಡಿಪೆಂಡ್ಸ್ ಆನ್ ಹೌ ದ ಸ್ಟೋರಿ ಗೋಸ್. ಸೊ ಅದೇ ಆನ್ಸರ್. ನಾನು ಹೇಗೆ ಹೇಳೋದು ಅದಕ್ಕೆ? ನಿಮ್ಗೆ ಏನಾದ್ರು ಸ್ಟೋರಿ ಹೇಳಿದಾರಾ, ಸಿಗ್ತಾರಾ ಅಂತ? ಇಲ್ಲ, ಅದು ಹೇಗೆ ಅಂತಂದರೆ ಈಗ ಏನು ಎಪಿಸೋಡ್ಸ್ ನೋಡ್ತಿರ್ತೀರ ಅದರಿಂದ ಒಂದು 2 ಎಪಿಸೋಡ್ ಎಕ್ಸ್ಟ್ರಾ ಸ್ಟೋರಿ ಬಂದಿರುತ್ತೆ ಅಷ್ಟೇ. ಸೊ ಇಟ್ಸ್ ನಾಟ್ ಲೈಕ್ ಒಂದು 50 ಎಪಿಸೋಡ್ಸ್ದು ನಮ್ಮ ಹತ್ರ ಸ್ಟೋರಿ ಇರುತ್ತೆ ಅಂತ. ಸೊ ಈಗ ನಮಗೂ ಅವತ್ತು ಹೋದಾಗ ಮಾತ್ರ ಗೊತ್ತಾಗೋದು ಓಕೆ ವಾಟ್ ವಿ ಆರ್ ಶೂಟಿಂಗ್ ಟುಡೇ. ಸೊ ಆಡಿಯನ್ಸ್ಗೆ ಯಾವ ರೀತಿ ಸರ್ಪ್ರೈಸ್ ಆಗುತ್ತೆ ಒಂದು ಸ್ಟೋರಿ ಪ್ಲಾಟ್ ಕೇಳಿದಾಗ. ಸೊ ನಮ್ಮದು ಒಂದು ಡಿಸ್ಕಷನ್ ಆಗುತ್ತಲ್ಲ, ಅಲ್ಲಿ ಹೇಳ್ತಾರೆ ಓಕೆ ಮುಂದೆ ಒಂದು ನೆಕ್ಸ್ಟ್ ವೀಕ್ ಹೇಗೆ ಹೋಗುತ್ತೆ ಪ್ಲಾಟ್. ಸೊ ನಮಗೂ ಆಗಲೇ ಸರ್ಪ್ರೈಸ್ ಆಗೋದು ಆ್ಯಂಡ್ ವಿ ಎಕ್ಸಾಕ್ಟ್ಲಿ ಗೆಟ್ ಟು ನೋ ಕ್ಯಾರೆಕ್ಟರ್ ಹೇಗೆ ಟ್ರಾವೆಲ್ ಆಗುತ್ತೆ ಅಂತ. ಓಕೆ ಸರ್, ಟಾಕ್ಸಿಕ್ ಟ್ರೈಲರ್ ಟೀಸರ್ ಎಲ್ಲ ಬಂದಿತ್ತು, ನೋಡಿದ್ದೇವೆ. ಸಿಕ್ಕಾಪಟ್ಟೆ ಎಲ್ಲರೂ ಸಿನಿಮಾಗೆ ವೆಯ್ಟ್ ಮಾಡಿದ್ದಾರೆ. ಸೊ ನಿಮ್ಗೆ ಏನು ಅಭಿಪ್ರಾಯ ಇದೆ ಸರ್ ನನ್ನ ಸಿನಿಮಾದ ಬಗ್ಗೆ ಅನ್ನುವಂಥ ಟಾಕ್ಸಿಕ್ ಟೀಸರ್ ಬಗ್ಗೆ? ಒಬ್ವಿಯಸ್ಲಿ ಒಂದು ಒಳ್ಳೆ ಮೇಕಿಂಗ್ ಇದರಲ್ಲಿ ಮಾಡಿದ್ದಾರೆ. ಆ್ಯಂಡ್ ಈ ಥರ ಒಂದು ಅಪ್ರೋಚ್ ಮಾಡಿದಾಗ ವಿ ಆಲ್ ಶುಡ್ ಟ್ರೀಟ್ ಇಟ್ ಆ್ಯಸ್ ನಮ್ಮದು ಅನ್ನೋ ಥರ. ಆ್ಯಂಡ್ ವಿ ಹ್ಯಾವ್ ಟು ಆಲ್ ಸಪೋರ್ಟ್ ದಿಸ್. ಆ್ಯಂಡ್ ಆಬ್ವಿಯಸ್ಲಿ ಎಲ್ಲ ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ. ಬಿಕಾಸ್ ಒಂದು ವಿಷನ್, ಒಂದು ಡೆಡಿಕೇಶನ್ ಇಟ್ಕೊಂಡು ಇಫ್ ಇನ್ ಕೇಸ್ ಸಮ್ಮನ್ ಇಸ್ ವರ್ಕಿಂಗ್ ಸೋ ಹಾರ್ಡ್, ವಿ ಆಲ್ ಶುಡ್ ಸಪೋರ್ಟ್ ಆ್ಯಂಡ್ ಸ್ಟ್ಯಾಂಡ್. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆಯದಾಗಲಿ ಪ್ರೇಕ್ಷಕರಿಗೆ. ಕೊನೆಯದಾಗಿ ಈ ಶೇರ್ ಸಿನಿಮಾದ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅನ್ನುವಂಥದ್ದು ಸರ್? ಶೇರ್ ಮೂಲಕ ನಾನು ಏನು ಹೇಳಲ್ಲ. ಆಬ್ವಿಯಸ್ಲಿ ಸಿನಿಮಾ ಬರ್ತಾ ಇದೆ, 15 ಸಿನಿಮಾ. ಸೊ ಈಗ ಟ್ರೇಲರ್ ಎಲ್ಲ ಪ್ರತಿಯೊಬ್ಬರು ನೋಡಿರ್ತಾರೆ. ಆ್ಯಂಡ್ ಎವ್ರಿ ಒನ್ ಇಸ್ ಸ್ಮಾರ್ಟ್ ಇನಫ್. ಟ್ರೇಲರ್ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗೋಗುತ್ತೆ ದಿಸ್ ಇಸ್ ಮೈ ಇಂಟ್ರೆಸ್ಟ್ ಆಫ್ ಸಿನಿಮಾ ಆರ್ ನಾಟ್ ಅಂತ. ಸೊ ನಿಮಗೆ ಟ್ರೇಲರ್ ಇಷ್ಟ ಆಗಿದ್ರೆ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಅಂದರೆ ಟ್ರೈಲರ್ ಇಷ್ಟ ಆದರೆ ಮಾತ್ರ ಸಿನಿಮಾ ಬಂದು ಥಿಯೇಟರ್ ನೋಡಬೇಕು. ಈಗ ಆಬ್ವಿಯಸ್ಲಿ ನಿಮಗೆ ಇಷ್ಟ ಆಗದಿರೋ ಜಾನರ್ನ ಥಿಯೇಟರ್ ನೋಡ್ಬಿಟ್ಟು ಆಮೇಲೆ ಬೈಕೊಳ್ಳೋದಕ್ಕಿಂತ ಇಷ್ಟ ಆಗೋ ಜಾನರ್ನ ನೋಡ್ಬಿಟ್ಟು ಓಕೆ ದಿಸ್ ಇಸ್ ಮೈ ಕೈಂಡ್ ಆಫ್ ಫಿಲ್ಮ್ ಅಂತ ಅನ್ಕೋಬೋದಲ್ಲ. ಪ್ರತಿಯೊಬ್ಬರು ಸಿನಿಮಾ ನೋಡಿ. ಓಕೆ, ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಎಸ್, ಇಷ್ಟ ಆಗಿತ್ತು ಕಿರಣ್ ರಾಜ್ ಜೊತೆ ಮಾತುಕತೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಕ್ಯಾಮ್ರಾಮ್ಯಾನ್ ಓಂ ಜೊತೆ ಪೂಜಾಗರಪ್ಪ, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.